ನಮಸ್ತೆ. ನೀವು DHI ಮೆಥಡ್ ನಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಳ್ಬೇಕಂತಿದ್ದೀರಾ? DHI ಮೆಥಡ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾ? ಇದು ಬೇರೆ ಮೆಥಡ್ ಗಳಕ್ಕಿಂತ ಎಷ್ಟು ಮಟ್ಟಿಗೆ ಡಿಫ್ರೆಂಟ್ ಅಂತ ಗೊತ್ತಾಗಬೇಕಾ? ಜೊತೆಗೆ ಒಂದು ಸ್ಪೆಷಲ್ ಟೈಪ್ ಆಫ್ ಪೆನ್ ಇಂದ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರಂತೆ ಹೆಂಗೆ? ಅದನ್ನ ತಿಳ್ಕೊಳ್ಬೇಕಾ? ಜೊತೆಗೆ ಇದರಲ್ಲಿ ಎಷ್ಟು ಮಟ್ಟಿಗೆ ನಿಮಗೆ ರಿಸಲ್ಟ್ ಬರೋ ಸಾಧ್ಯತೆ ಇದೆ ಮೊದಲಿನ ನಾರ್ಮಲ್ FUE ಗಿಂತ ಅಂತ ಅರ್ಥ ಮಾಡ್ಕೊಳ್ಬೇಕಾ? ಜೊತೆಗೆ ಇದನ್ನ ನೀವು ಡಿಸೈಡ್ ಮಾಡ್ಬೇಕಂದ್ರೆ 3 ಇಂಪಾರ್ಟೆಂಟ್ ಆಗಿರುವಂತ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಬೇಕು. ಅವು ಯಾವ್ಯಾವ ಅಂತ ಗೊತ್ತಾಗ್ಬೇಕಾ? ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇಲ್ಲಿ ಎಕ್ಸ್ಟ್ರಾ ಏನು ಹೇಳಲ್ಲ. ಕೇಳೋದು ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ ನಾನು ವಿಡಿಯೋ ಮಾಡೋದು ಬೇರೆ ಯಾವುದೇ ಕ್ಲಿನಿಕ್ಗಲ್ಲ, ನಿಮಗೋಸ್ಕರ. ಹಾಗಾಗಿ ನೀವು ನಮ್ಮ ಪ್ರಮೋಟರ್ಸ್ ತಕ್ಷಣ ಲೈಕ್ ಮಾಡಿ, ಕಾಮೆಂಟ್ ಹಾಕಿ, ಶೇರ್ ಮಾಡಿ. ಹೀಗೆ ಮಾಡಿದ್ರೆ ಹೆಚ್ಚು ಜನಕ್ಕೆ ನಮ್ಮ ವಿಡಿಯೋಗಳನ್ನು ಯೂಟ್ಯೂಬ್ ತೋರಿಸುತ್ತೆ. ನೋಡಿ, ಮೈಕ್ ತಗೊಂಡಿರೋದಾಗಿರ್ಲಿ, ಹೊಸ ಟ್ರೈಪೋರ್ಡ್ ಸಿಸ್ಟಮ್ ಆಗಿರ್ಲಿ, ಲೈಟಿಂಗ್ ಆಗಿರ್ಲಿ, ಎಲ್ಲ ಮಾಡಿ ಸತತವಾಗಿ ವಿಡಿಯೋ ಮಾಡಾಕ್ತಿದ್ದೀನಿ. ಹೆಚ್ಚು ಜನಕ್ಕೆ ರೀಚ್ ಆಗ್ಬೇಕಂದ್ರೆ ನೀವು ಈ ರೀತಿ ಸಹಕಾರ ಕೊಡೋದು ಇಂಪಾರ್ಟೆಂಟ್. ಬನ್ನಿ ಸ್ನೇಹಿತರೆ, ಈಗ DHI ಮೆಥಡ್ ಅಂದ್ರೆ ಏನು? ಡಿ ಅಂದ್ರೆ ಡೈರೆಕ್ಟ್, ಹೆಚ್ ಅಂದ್ರೆ ಹೇರ್, ಐ ಅಂದ್ರೆ ಇಂಪ್ಲಾಂಟೇಶನ್. ನೋಡಿ ಸ್ನೇಹಿತರೆ, ಡೈರೆಕ್ಟ್ ಆಗಿ ನಮ್ಮ ಹಿಂದುಗಡೆ ಈ ತಲೆಯ ಡೋನರ್ ಏರಿಯಾದಿಂದ ತೆಗೆದಂತ ಕೂದಲುಗಳನ್ನ ಇಲ್ಲಿ ಹಾಕೋದು, ಎಲ್ಲಿ ನಮಗೆ ಹೇರ್ ಫಾಲ್ ಆಗಿರುತ್ತೋ ಅಲ್ಲಿ ಹಾಕೋದು ಅಂತ ಅರ್ಥ ಬರುತ್ತೆ. ಈ DHI ಮೆಥಡ್ ಮತ್ತು ನಾರ್ಮಲ್ ಮೆಥಡ್ಸ್ಗೂ ಏನು ಡಿಫ್ರೆಂಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ ಮೆಥಡ್ ನಲ್ಲಿ ಏನ್ ಮಾಡ್ತಾರೆ, ಹಿಂದ್ಗಡೆಯಿಂದ ಕೂದಲು ತೆಗಿತಾರೆ, ಅದನ್ನ ಒಂದು ಪ್ರಿಸರ್ವೇಟಿವ್ ಮೀಡಿಯಂ ನಲ್ಲಿ ಅಂದ್ರೆ ಸಂರಕ್ಷಿತವಾದಂತ ಒಂದು ಮಾಧ್ಯಮದಲ್ಲಿ ಇಡ್ತಾರೆ. ಇದು ನಾರ್ಮಲ್ ನಲ್ಲಿ ಆಗುತ್ತೆ, DHI ನಲ್ಲೂ ಆಗುತ್ತೆ. ಇವೆರಡು ಸೇಮ್, ಹಿಂದ್ಗಡೆಯಿಂದ ಕೂದಲು ತೆಗೆಯೋದು ಮತ್ತು ಸುರಕ್ಷಿತವಾದ ಮಾಧ್ಯಮದಲ್ಲಿ ಇಡೋದು. ಇದ್ರ ನಂತರ ಮೂರನೇದು ನಾರ್ಮಲ್ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ, ಮೊದಲು ಇಲ್ಲಿ ಕಟ್ ಗಳನ್ನ ಮಾಡಿ ಅಥವಾ ಹೋಲ್ ಗಳನ್ನ ಮಾಡಿ ಅದರಲ್ಲಿ ಒಂದೊಂದೇ ಕೂದಲನ್ನ ಕೂರಿಸ್ತಾ ಹೋಗ್ತಾರೆ. ಇದು ನಾರ್ಮಲ್ FUE. ಸಫೈರ್ ನಲ್ಲೂ ಇದೇ ರೀತಿ ಮಾಡ್ತಾರೆ. ಸಫೈರನ್ ಅಂತ ಬ್ಲೇಡ್ ಬಳಸ್ತಾರೆ, ಅದನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಇದರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಲಾಸ್ಟ್ ಇರೋದು ಎರಡೇನು, ಇಲ್ಲಿ ಗಾಯ ಮಾಡೋದು ಜೊತೆಗೆ ಕೂದಲನ್ನ ಅಲ್ಲಿ ಕೂರ್ಸೋದು. ಎರಡು ಸ್ಟೆಪ್ ಇತ್ತಲ್ಲ, ಎರಡನ್ನು ಒಂದೇ ಸ್ಟೆಪ್ ನಲ್ಲಿ ಮಾಡ್ತಾರೆ. ಚಾಯ್ ಅನ್ನೋಂತ ಒಂದು ಪೆನ್, ಅದರಲ್ಲಿ ನಮ್ಮ ಹಿಂದ್ಗಡೆಯಿಂದ ತೆಗೆದಿರುವಂತ ಗ್ರಾಫ್ಟ್ಸ್ ಗಳನ್ನ ಕೂಡಿಸ್ತಾರೆ. ಕೂಡಿಸಿ ಡೈರೆಕ್ಟ್ ಆಗಿ ಅದು ಗಾಯನೂ ಮಾಡಿ, ಅಂದ್ರೆ ಕೂದಲು ಎಷ್ಟು ಒಳಗೆ ಹೋಗ್ಬೇಕು ಅಷ್ಟು ಒಳಗಿನವರೆಗೂ ಅದು ಪೆನ್ನು ಚುಚ್ಕೊಂಡು ಅಲ್ಲೇ ಕೂದಲನ್ನ ಕೂರಿಸಿ ಹೊರಗೆ ಬಂದ್ಬಿಡುತ್ತೆ. ಎರಡೆರಡು ಪ್ರೋಸೆಸ್ ಇಲ್ಲ. ಇದು DHI ಮೆಥಡ್. ಅರ್ಥಾತ್ ಸ್ನೇಹಿತರೆ, ಡೈರೆಕ್ಟ್ ಹೇರ್ ಇಂಪ್ಲಾಂಟೇಶನ್ ಅಂದ್ರೆ ಲಾಸ್ಟ್ ಇರುವಂತ ಎರಡು, ಇಲ್ಲಿ ಗಾಯ ಮಾಡೋದು ಜೊತೆ ಕೂದಲನ್ನು ಕೂರಿಸೋದು, ಎರಡೂ ಸಹ ಒಂದೇ ಒಂದು ಇಕ್ವಿಪ್ಮೆಂಟ್, ಈ ಚಾಯ್ ಅನ್ನೋಂತ ಪೆನ್, ಇದನ್ನ ಬಳಸಿ ಮಾಡ್ತಾರೆ. ಇದು ನಾರ್ಮಲ್ FUEಗೂ ಮತ್ತು DHIಗೂ ಇರುವಂತ ವ್ಯತ್ಯಾಸ. ಈಗ DHI ಇಂದ ನಮಗೆ ಎಷ್ಟರ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬರೋ ಸಾಧ್ಯತೆ ಇದೆ ಅಂದ್ರೆ, ನೋಡಿ ಸ್ನೇಹಿತರೆ, ಇದು ಅಡ್ವಾನ್ಸ್ ಟೆಕ್ನಾಲಜಿ ಆಗಿರೋದ್ರಿಂದ ಜೊತೆಗೆ ಜಾಗದಲ್ಲಿ ಹೆಚ್ಚು ಕೂದಲನ್ನ ಕೂರಿಸೋದಕ್ಕೆ ಇದರಿಂದ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾರ್ಮಲ್ FUEಗಿಂತ DHI ದಲ್ಲಿ ಹೆಚ್ಚಿಗೆ ರಿಸಲ್ಟ್ ಬರಬಹುದು. ಆದ್ರೆ ಎಲ್ಲದೂ ಡಿಸೈಡ್ ಆಗೋದು ನಿಮ್ಮ ಡಾಕ್ಟರ್ ಇಂದ. ಯಾಕಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಏನಂದ್ರೆ, ನಿಮ್ಮ ಕೈಯಲ್ಲಿ ಒಂದು ಫುಲ್ ಸ್ಪೀಡ್ ಹೋಗುವಂತ ಫೆರಾರಿ ಕಾರ್ ಕೊಟ್ರೆ ನಿಮಗೆ ಅಷ್ಟರ ಮಟ್ಟಿಗೆ ಅದನ್ನ ಓಡಿಸೋ ಕೆಪಾಸಿಟಿ ಇದ್ರೆ ಬಹಳ ಚೆನ್ನಾಗಿ ನೀವು ಓಡಿಸ್ತೀರಾ, ಎಂಜಾಯ್ ಮಾಡ್ತೀರಾ. ನಮಗೆ ಓಡ್ಸಕ್ಕೆ ಸರಿಗ್ ಬರಲ್ಲ ಅಂದ್ರೆ ನೀವು ಸ್ವಲ್ಪ ಹಿಂಗ್ ಒತ್ತಿದ್ರೆ ಹಾಗೆ ಕಾರ್ ಹಂಗ ಭೌಂ ಅಂತ ಹೋಗ್ತತಿ, ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ನಿಮ್ಮ ಡಾಕ್ಟರ್ ಬಹಳ ಇಂಪಾರ್ಟೆಂಟು, ಅಲ್ಲಿ ಟೆಕ್ನಿಷಿಯನ್ಸ್ ಇದ್ರೆ ಅವರು ಬಹಳ ಇಂಪಾರ್ಟೆಂಟು, ಜೊತೆಗೆ ನಿಮ್ಮ ಡೋನರ್ ಏರಿಯಾ ಇಂಪಾರ್ಟೆಂಟು. ನೋಡಿ ಸ್ನೇಹಿತರೆ, ಇವು ಮೂರು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟು. ಬರೀ DHI ಅಂದ ತಕ್ಷಣ ಅದ್ಭುತ ರಿಸಲ್ಟ್ ಬರುತ್ತಾ ಅಂದ್ರೆ, DHI ಇಂದ ಬೆಸ್ಟ್ ರಿಸಲ್ಟ್ ಬರಬಹುದು. ಆದರೆ ಡಿಪೆಂಡ್ ಆಗೋದು ನಿಮ್ಮ ಡಾಕ್ಟ್ರು, ನಿಮ್ಮ ಟೆಕ್ನಿಷಿಯನ್ಸು, ನಿಮ್ಮ ಡೋನರ್ ಏರಿಯಾ, ನೀವ್ ಹೆಂಗ್ ಕೇರ್ ಮಾಡ್ತೀರಿ, ಇದಿಷ್ಟು ಸೇರಿ ಡಿಸೈಡ್ ಆಗುತ್ತೆ. ಜೊತೆಗೆ ಇದಿಷ್ಟು ಅರ್ಥ ಮಾಡ್ಕೊಂಡ ನಂತರ ಕೊನೆಗೆ ಏನು 3 ಪ್ರಶ್ನೆಗಳು ಅಂತ ಹೇಳಿದ್ನಲ್ಲ, ಒಂದನೇದೇನು, ನಿಮ್ಮ ಡೋನರ್ ಏರಿಯಾ ಎಷ್ಟಿದೆ, ಡೋನರ್ ಏರಿಯಾದಲ್ಲಿ ಇರೋ ಗ್ರಾಫ್ಟ್ ಗಳ ಕ್ವಾಲಿಟಿ ಏನು ಅನ್ನೋದನ್ನ ಮಷೀನ್ ಇಂದ ಚೆಕ್ ಮಾಡಿಸಿ ನಿಮ್ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ಗ್ರಾಫ್ಟ್ಸ್ ಅನ್ನ ತೆಗಿಬಹುದು ಸೇಫ್ ಆಗಿ. ಯಾಕಂದ್ರೆ ಇನ್ನೊಂದು 8 ವರ್ಷ 10 ವರ್ಷ ಆದ್ಮೇಲೆ ಮತ್ತೇನಾದ್ರು ಮಾಡಿಸ್ಬೇಕು ಅಂತಂದ್ರೆ ಅವಾಗ್ಲೂ ಡೋನರ್ ಏರಿಯಾ ಇರಬೇಕು. ನಂತರ ಅದು ಎಷ್ಟು ಕೂದಲು ಅಂತ ನೀವು ಮೊದಲು ನಿಮ್ ಡಾಕ್ಟರ್ ಹತ್ರ ಮಾತಾಡಿ, ಎಷ್ಟು ಗ್ರಾಫ್ಟ್ಸ್ ಬೇಕಾಗ್ಬೋದು ಅಂತ ಮಾತಾಡಿ. ನೀವು ನಿಮ್ ಡಾಕ್ಟರ್ ಹತ್ರ ಎಷ್ಟು ಗ್ರಾಫ್ಟ್ಸ್ ಬೇಕಂತ ಮಾತಾಡಿದ್ಮೇಲೆ ಇಲ್ಲಿ ಸಿಗೋದೆಷ್ಟು, ಇಲ್ಲಿ ಹಾಕ್ಬೇಕಾಗಿದೆ ಅಥವಾ ಕವರ್ ಮಾಡ್ಬೇಕಾಗಿದೆ ಏರಿಯಾ ಎಷ್ಟು ಅಂತ ನೀವು ನಿರ್ಧಾರ ಮಾಡ್ಬೋದು. ಇಷ್ಟು ನಿರ್ಧಾರ ಮಾಡಿದ್ಮೇಲೆ ನಿಮಗೆ ಹೇರ್ ಲೈನ್ ಹೆಂಗ್ ಬರಬೇಕು, ಯಾಕಂದ್ರೆ ಬಹಳ ಹಿಂದಿನ ಏರಿಯಾ ಕವರ್ ಮಾಡೋದಿಲ್ಲ ಅಂದ್ರೆ, ಸ್ವಲ್ಪ ಮುಂದಿನ ಏರಿಯಾ ಅಷ್ಟೇ ಅಂದ್ರೆ ಫ್ರಂಟ್ ಬಹಳ ಮುಂದೆವರೆಗೂ ತಗೊಂಡು ನಾವೇನ್ ಮಾಡ್ಬೋದು, ಥಿಕ್ನೆಸ್ ಹೆಚ್ಚಿಗೆ ಕೊಡ್ಬೋದು. ಅಥವಾ ಹಿಂದಿನವರೆಗೂ ಏರಿಯಾ ಕವರ್ ಆಗ್ಬೇಕಂದ್ರೆ ಸ್ವಲ್ಪ ಹೇರ್ ಲೈನ್ ಹಿಂದಕ್ಕೆ ಬರುತ್ತೆ. ಈ ರೀತಿ ಇರೋ ವಿಚಾರಗಳನ್ನೆಲ್ಲ ನೀವು ನಿಮ್ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ. ಮೂರಂದೆ ಇನ್ನೊಂದು ಏನಂದ್ರೆ, ನಿಮ್ ಹೆಲ್ತ್ ಕಂಡೀಷನ್ ಎಲ್ಲ ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೇಳಿ, ನಿಮಗೆ ಯಾವ ಮೆಥಡ್ ಬೆಸ್ಟ್ ಅಂತ ನಿಮ್ಮ ಹೆಲ್ತ್ ಕಂಡೀಷನ್ ಎಲ್ಲದನ್ನು ಚೆಕ್ ಮಾಡಿದ ಮೇಲೆ ಡಾಕ್ಟರ್ ಹತ್ರ ಮುಕ್ತವಾಗಿ ಕೂತ್ಕೊಂಡು ಮಾತಾಡಿ.
ಅದ್ರ ನಂತರ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನ ಫೈನಲ್ ಮಾಡಿ. ಯಾಕಂದ್ರೆ ಸುಮ್ಮನೆ ಗುರು ಹೇಳಿದ್ರು, ಇನ್ನೊಬ್ರು ಯಾರೋ ಹೇಳಿದ್ರು ಅಂತ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡ್ರೆ ಅಷ್ಟ್ರ ಮಟ್ಟಿಗೆ ನಿಮಗೆ ಸೇಫ್ ಅಲ್ಲ. ದಯವಿಟ್ಟು ನೀವು ಯಾವುದೇ ಆಸ್ಪತ್ರೆಯಲ್ಲಿ ಹೋಗಿ ಸರಿಯಾದ ಮಾಹಿತಿ ಮಾರ್ಗದರ್ಶನ ತಗೊಂಡೋಗಿ ಅವ್ರ ಹತ್ರ ಡಾಕ್ಟರ್ ಹತ್ರ ಮಾತಾಡಿ, ಡಾಕ್ಟರ್ ಹತ್ರ ಒಳ್ಳೆ ಗೈಡೆನ್ಸ್ ತಗೊಂಡು ನಿಮಗೆ 100% ಆಸ್ಪತ್ರೆ ಗ್ಯಾರಂಟಿ ಅನ್ಸಿದ ಮೇಲೆ ಫೈನಲ್ ಮಾಡಿ. ಇನ್ನು ನಿಮಗೆ ನಮ್ಮ ಸಲಹೆ ಮಾರ್ಗದರ್ಶನ ನಮ್ಮ ಅನುಭವ ಏನಾದ್ರು ಬೇಕಂದ್ರೆ, ನಿಮಗೆ ಅದು ಉಪಯೋಗ ಆಗುತ್ತೆ ಅನ್ಸಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 8722332797ಗೆ ಮೆಸೇಜ್ ಹಾಕಿ. ನಾನು ಬೆಳಿಗ್ಗೆ 10 ರಿಂದ ಸಾಯಂಕಾಲ 4 ಗಂಟೆವರೆಗೂ ಫ್ರೀ ಇರ್ತೀನಿ. ನೀವು ಮೆಸೇಜ್ ಹಾಕಿದ್ರೆ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು. ಜೊತೆಗೆ ಇನ್ನೊಂದೇನಂದ್ರೆ ಈ DHA ಮೆಥಡ್ಗೆ ಕಾಸ್ಟ್ ಎಷ್ಟಾಗುತ್ತೆ ಇದನ್ನ ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತೀನಿ. ಬಾಯ್.